ಸರ್ ಎಷ್ಟೊತ್ತಿಗೆ ಆಯ್ತು ಸರ್, ಹೇಗಾಯ್ತು ಅಂತ ಹೇಳಿ? ಇದು 4 ಗಂಟೆ, 3:30 4 ಗಂಟೆಯಿಂದ ಸ್ಟಾರ್ಟ್ ಆಯಿತು. ಎಲ್ಲ ಕೆಮಿಕಲ್ಲು ಅದು ಇದು ಇತ್ತು, ಎಲ್ಲ ಇತ್ತು ಇದರಲ್ಲಿ. ನಾನು ನೋಡ್ಕೊಂಡು ಡ್ಯೂಟಿಗಲ್ಲಿ ಸಿವಿಲ್ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ನಮ್ಮದು, ಅದಕ್ಕೆ ಬಂದೆ. ಎಷ್ಟು ಫೈರ್ ವೆಹಿಕಲ್ ಆಪರೇಟ್ ಮಾಡ್ತಿದ್ದಾರೆ ಸರ್? ತುಂಬ ಜಾಸ್ತಿ ಆಗ್ತಾ ಇದೆ, ಮಾಡ್ತಾ ಇದ್ದಾರೆ. ಒಂದು 10-15 ಜನ, 10-15 ಗಾಡಿಗೆ ಬಂದಿದೆ ಫೈರ್ ಬ್ರಿಗೇಡ್. ಸರ್ ಫೈರ್ ಪುಟಪ್ ಆಗಿನ ಎಷ್ಟೊತ್ತಾಗ್ಬೋದು? ಇದು ಟೈಮಿಂಗ್ ಹೇಳೋಕ್ಕಾಗಲ್ಲ, ಇನ್ನು ಬೆಳಗ್ಗೆ ತನಕ ಆಗತ್ತೆ. ಏನ್ ಕಾರಣ ಸರ್ ಹಿಂಗೆ ಹೊತ್ಕೊಂಡು ಉರಿಲಿಕ್ಕೆ ಅಂತ? ಕಾರಣ ಇನ್ನೂ ಏನು ಗೊತ್ತಾಗಲಿಲ್ಲ. ಎಲ್ಲೋ ಒಂದು ಶಿಫ್ಟ್ ಆಯಿತು 5:30 ಗಂಟೆಗೆ, ಎಲ್ಲ ಒಂದು ಬ್ಯಾಚು. ಅದು ಬಂದಮೇಲೆ ಅವ್ರು ಹೋದ್ರು. ಅದು ಹೋದ್ಮೇಲೆ ಹಂಗೆ ಏನು ಹೊಗೆ ಬರ್ತಾ ಇದೆ ಅಂತ ಅಲ್ಲ, ಎಲ್ಲ ಆಚೆ ಬಂದುಬಿಟ್ರು. ಏನು ಯಾರಿಗೆ ಅಪಾಯ ಆಗಲಿಲ್ಲ. ನಮ್ಮ ಹೆಸರು ಸರ್? ನಮ್ಮ ಹೆಸರು ಸೈಯದ್ ಬಶೀರುದ್ದೀನ್ ಅಂತ, ಸಿವಿಲ್ ಡಿಫೆನ್ಸು ಸೈಯದ್ ಬಶೀರುದ್ದೀನ್ ಅಂತ. ನೀವು ಎಷ್ಟೊತ್ತು ಮಾಡ್ತೀವಿ? ನಾವು 4 ಗಂಟೆ ಮಾಡ್ತೀವಿ. ಈ ಕಡೆ ತಿಳ್ಕೊಳ್ಳಿ. ನಿಮ್ಮ ಹೆಸರು ಏನು ಹೇಳಿ? ನಮ್ಮ ಹೆಸರು ಯಾರ ಬತ್ತ. 4 ಗಂಟೆದು ಬೆಂಕಿ ಬರ್ತಾನೆ ಇದೆ. ಫೈರ್ ಆಫೀಸರ್ ಎಲ್ಲ ಬಂದ್ಬಿಟ್ಟು ಫೈರ್ ಆಫಾಗಿ ನೋಡ್ತಿದ್ದಾರೆ, ಅದು ಆಗ್ತಿಲ್ಲ. ಇನ್ನೂ ಟ್ರೈ ಮಾಡ್ತಾನೆ ಇದ್ದಾರೆ. ಇಲ್ಲೆಲ್ಲ ಕಾಟನ್ ಕಂಪ್ನಿ ಇದು ಸಾರಿ ಗಾರ್ಮೆಂಟ್ಸ್ ಇರೋದು. ಗಾರ್ಮೆಂಟ್ಸ್ ಎಲ್ಲ ಬಟ್ಟೆ ಇದ್ದಿದ್ದೆಲ್ಲ ಅಂಟ್ಕೊಬಿಟ್ಟಿದೆ, ಏನು ಉಳಿದಿಲ್ಲ ಅದರಲ್ಲಿ. ಪಕ್ಕದಲ್ಲಿ ಕೆಮಿಕಲ್ಸ್ ಇದು ನೋಡಿ, ಬ್ಲಾಸ್ಟ್ ಆಗಿದೆ. ಏನು ಮ್ಯಾನುಫ್ಯಾಕ್ಚರ್ ಆಗ್ತಿದೆ ಸರ್ ಇಲ್ಲಿ? ಇದರಲ್ಲಿ ಗಾರ್ಮೆಂಟ್ಸ್ ಇದು, ಗಾರ್ಮೆಂಟ್ಸ್ ಇದು. ಬಟ್ಟೆ ಎಲ್ಲ ಸುತ್ಕೊಬಿಟ್ಟಿದೆ. ಅದು ಸುತ್ಕೊಂಡು ಮಾಡ್ತಿರೋದು? ಅದು ಕೆಲಸ ಎಷ್ಟು ಜನ ಮಾಡ್ತಿದ್ದಾರೆ ಗೊತ್ತಿಲ್ಲ. ನಾವು ಇಲ್ಲೇ 4 ಗಂಟೆದ ಇಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ಯಾರ ಬಂತ. ನೀವು ಎಷ್ಟೊತ್ತು ನೋಡಿದ್ರಿ ಬ್ರದರ್? ಸರ್ ನಾವು ಸುಮಾರು ಹೊತ್ತಿಂದ ನೋಡ್ತಾ ಇದ್ವಿ, ಈ ಥರ ಆಯ್ತಾ ಇದೆ. ಮಾತ್ರ ಸುಮಾರು ಹೊಸ ಜನ ಎಲ್ಲ ಹೋಗಿದ್ದಾರೆ, ಇನ್ನೂ ಇದಾಗಿದ್ದಾರೆ. ಇಲ್ಲಿ ಏನಾಗಿದೆ ಒಳಗಡೆ, ಎಷ್ಟು ಜನ ಏನಾಗಿದ್ರು ಅದನ್ನು ಎಂಕ್ವೈರಿ ಮಾಡಿದ್ರೆ ಗೊತ್ತಾಗುತ್ತೆ ಸರ್. ಏನಾಗಿಲ್ಲ, ಎಲ್ಲರೂ ಸೇಫ್ ಇದ್ದಾರೆ. ಆದರೆ ಕರೆಕ್ಟಾಗಿ ಎಂಕ್ವೈರಿ ಮಾಡಿದ್ರೆ ಗೊತ್ತಾಗುತ್ತೆ ಸರ್. ಇಲ್ಲಿ ಅದು ಇದು ಮಾಡ್ಕೊಂಡು ಒಳಗಡೆ ಏನೋ ಸುಮಾರು ಜನ ಹೋಗಿದ್ದಾರೆ, ಏನು ಕೆಮಿಕಲ್ದು ಅಂತ ಹೇಳ್ತಾ ಇದ್ದಾರೆ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.